ಈ ತಣಿಸಂದ್ರದ ನಿವಾಸಿಗಳ ಗೋಳು ಕೇಳೋರು ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಪಾಪ ಅವರು ಭಯದಲ್ಲೇ ಬದುಕ್ತಾ ಇದ್ದಾರೆ, ಆತಂಕದಲ್ಲೇ ಬದುಕ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಭಯ ಏನಾಗ್ಬಿಡುತ್ತೆ. ಈಗ ಸದ್ಯಕ್ಕಂತೂ ಬಿಡಿಎ ಈ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದೆ. ಆದ್ರೆ ಎಟ್ ಎನಿ ಮೂಮೆಂಟ್ ಅದನ್ನ ಮತ್ತೆ ಆರಂಭ ಮಾಡುತ್ತೆ. ಮನೆ ಇರುತ್ತಾ ಇಲ್ವಾ ಅನ್ನೋ ಟೆನ್ಷನ್. ಕ್ಷಣ ಕ್ಷಣಕ್ಕೂ ಮನೆ ಇರುತ್ತಾ ಇಲ್ವಾ ಅನ್ನೋ ಆತಂಕ. ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ. ಏಕಾಏಕಿ ಈಗ ತೆರವು ಸ್ಥಗಿತಗೊಳಿಸಿದೆ ಬಿಡಿಎ. ಆದರೆ ಯಾವಾಗ ಬಂದು ಮನೆ ಹೊಡಿತಾರೋ, ಮನೆ ಇರುತ್ತೋ ಇಲ್ವೋ, ಇಲ್ಲ ಅಂತಂದ್ರೆ ಎಲ್ಲಿ ಹೋಗಬೇಕು, ಹೊಡೆದಂಥ ಸಂದರ್ಭದಲ್ಲಿ ಮನೆ ಒಳಗೆ ಇರುವಂಥ ಐಟಮ್ಸ್ಗಳು ಎಲ್ಲವನ್ನೂ ಕೂಡ ಎಲ್ಲಿಗೆ ತಗೊಂಡು ಹೋಗೋದು ಅನ್ನುವಂಥ ಟೆನ್ಷನ್ನಲ್ಲೇ ಪಾಪ ಅಲ್ಲಿನ ಜನ ದಿನ ದೂಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಆತಂಕದಲ್ಲೇ ಇರುವಂತಹ ಪರಿಸ್ಥಿತಿ. ಮನೆ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಮನೆಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡಲಾಗ್ತಾ ಇದೆ. ಇಲ್ಲಿ ಅನೇಕರು ಮನೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮಹಿಳೆಗೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು. ಅಂಥದ್ದೇ ಪರಿಸ್ಥಿತಿಯಲ್ಲಿ ಮನೆ ಉಳಿಸ್ಕೊಳ್ಳೋದಕ್ಕೆ ಕಣ್ಣೀರು ಹಾಕ್ತಿದ್ದಾಳೆ. ನನ್ನ ಗಂಡ ತೀರಿದ್ದಾರೆ, ನನಗೆ ಉಳಿದಿರೋದು ಇದೊಂದೇ ಸ್ವತ್ತು, ಇರೋದೇ ಒಂದು ಮನೆ ಬಿಟ್ರೆ ಬೇರೆ ಏನಿಲ್ಲ, ಮನೆ ಹೋದ್ರೆ ನನ್ನ ಬದುಕು ಬೀದಿಗೆ ಬರುತ್ತೆ. ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರಿಟ್ಟಿದ್ದಾರೆ ಮಹಿಳೆ. ನಮ್ಮ ಸ್ಥಿತಿ ಯಾರಿಗೂ ಬೇಡ, ಸರ್ಕಾರ ನಮಗೆ ಮೋಸ ಮಾಡಿದೆ, ಯಾವೊಬ್ಬ ಜನನಾಯಕನು ಕೂಡ ನಮ್ಮ ಕಷ್ಟಕ್ಕಾಗಿಲ್ಲ. ರಿಪಬ್ಲಿಕ್ ಕನ್ನಡದ ಎದುರು ಮನೆ ಕಳೆದುಕೊಂಡಂಥವರು ಪಾಪ ಅಳಲನ್ನ ತೋಡ್ಕೊಂಡಿದ್ದಾರೆ. ಮನೆನೂ ಹೋದ್ರೆ ನಾನು ಎಲ್ಲಿ ಹೋಗ್ಲಿ ಅನ್ನೋದು ಆಕೆಯ ಅಳಲು. ನಮ್ಮ ಮನೆ ಇದೆ ಮೇಡಮ್, ಮುತ್ತು ಅವ್ರು ಅಂತಾರಲ್ಲ, ಅವ್ರ ಹತ್ರ ಈ ಮನೆ ಈಸ್ಕೊಂಡಿದ್ದೀವಿ. ಸಾಲ ಮಾಡಿ ಮನೆ ಕಟ್ಟಿದ್ದೀವಿ. ಮನೆ ಕಟ್ಟಿದ್ದು 1 ವರ್ಷಕ್ಕೆಲ್ಲ ನಮ್ಮ ಮನೆಯವ್ರು ಸತ್ತೋದ್ರು. ಆನಂದ್ ಭವನ್ ಹೋಟ್ಲಲ್ಲಿ ಕೆಲಸ ಮಾಡಿ ಆ ಸಾಲ ಎಲ್ಲ ತೀರಿಸ್ಕೊಂಡು ಬರ್ತಾಯಿದ್ದೀನಿ. 2 ಮಗಳಿಗೆ ಮದುವೆ ಮಾಡಿದ್ದೀನಿ. ಸಾಲ ಎಲ್ಲ ತೀರೋಗಿದೆ. ಇವಾಗ ನನಗೆ BP ಶುಗರ್ ಬಂದುಬಿಟ್ಟೈತೆ. ನಾನು ಯಾವ ರೀತಿ ಎಲ್ಲ 5 ದಿನ 6 ದಿನದಲ್ಲಿ ಮನೆ ಖಾಲಿ ಮಾಡಿ ಮನೆ ಹೊಡಿತೀವಿ ಅಂತ ಹೇಳ್ತಾವ್ರು ಮೇಡಮ್. ನಾವೆಲ್ಲ ಹೋಗ್ಲಿ, ನಾವು ಯಾರಿಲ್ಲ, ಜನನೇ ಹೇಳ್ತಾವ್ರು ಮೇಡಮ್. ಯಾರು ಹೇಳೋರು ಅಂತ ಗೊತ್ತಿಲ್ಲ ನಮಗೆ. ಎಲ್ಲ ರೆಡಿ. ಇದೇ ಮನೆ ತೋರಿಸಿ ಮೇಡಮ್, ಇದೇ ಮನೆ ನಮ್ಮದು. ಈ ಥರ ಹೇಳ್ತಾವ್ರೆ. ತುಂಬ ಭಯ. ಬಾಡಿಗೆ ಇರೋರೆಲ್ಲ ಅಡ್ವಾನ್ಸ್ ಕೊಡಿ ಹೋಗ್ತೀವಿ ಅಂತಾರೆ. 1 ರೂಪಾಯಿ ಇಲ್ಲ ನಮ್ಮ ಹತ್ರ ಅವ್ರಿಗೆ ಅಡ್ವಾನ್ಸ್ ಕೊಡೋಗೆ. ಆ ಥರ ಮಾಡ್ತಾವ್ರು ಮೇಡಮ್. ನಾವು ಎಲ್ಲಿ ಹೋಗ್ಲಿ, ನಾವು ಎಲ್ಲಿ ಹೋಗಿ ಇರೋದು ಅಂತ ಈ ಹೆಚ್ಚಿನ ಜಾಸ್ತಿ ಆಗ್ಬಿಟ್ಟೈತೆ. ಯಾವ ರೀತಿ ಮುತ್ತು ಅವ್ರ ಹತ್ರ ಈಸ್ಕೊಂಡು ನಾವು 15 ವರ್ಷ ಆಯಿತು. ಮನೆ ಕಟ್ಟಿ 12 ವರ್ಷ ಆಯಿತು. ಅಷ್ಟು ವರ್ಷದಿಂದ ಮನೆಯಲ್ಲಿನೇ ಇದ್ದೀವಿ, ಎಲ್ಲಿ ಹೋಗಿಲ್ಲ. ಆ ಮನೆ ಬಿಟ್ಟರೆ ಏನಿಲ್ಲ ನಮಗೆ. ಎಲ್ಲ ಮನೆ ಮೇಲೇ ಸುರಿದಿದ್ದೀವಿ ಮೇಡಮ್. ಏನು ಹೇಳೋಕ್ಕೆ ಏನು ಇಲ್ಲ ನಮ್ಮ ಹತ್ರ. ಸೊಸೈಟ್ ಮಾಡೋಕ್ಕೂ ನಮ್ಮ ರಿಲಿಜನ್ನು ಇದು ಕೊಡಲ್ಲ, ಪರ್ಮಿಷನ್ ಕೊಡಲ್ಲ. ಸೊಸೈಟು ಮಾಡೋಕ್ಕಾಗಲ್ಲ, ನಾವು ಬಿಟ್ಟು ಹೋಗೋಕ್ಕೂ ಆಗಲ್ಲ. ಮನೆಯಲ್ಲಿದ್ದರೆ ಅಡ್ವಾನ್ಸು ಸಹ ಬರ್ತಾಯಿಲ್ಲ ನಮಗೆ. ಹಂಗಾಗಿಬಿಟ್ಟಿದೆ ಪರಿಸ್ಥಿತಿ. ಸರ್ಕಾರನೇ ಹಿಂಗೆ ಮಾಡಿಬಿಟ್ರೆ ನಾವು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು? ಪ್ರಶಾಸನ ಹತ್ರನೇ ಅಲ್ವಾ ನಾವು ಏನಾದರೂ ಹೇಳಬೇಕಾಗಿರೋದು. ಪ್ರಶಾಸನೇ ನಮಗೆ ಈ ಗತಿ ಮಾಡ್ತಾಯಿದ್ರೆ ನಾವು ಯಾರ ಹತ್ರ ಹೋಗಿ ಬೇಡ್ಕೋಬೇಕು? ಏನು ಹೇಳೋಕ್ಕೆ ಏನು ಇಲ್ಲ ನಮ್ಮ ಹತ್ರ. ಈ ತಣಿಸಂದ್ರದ ನಿವಾಸಿಗಳ ಗೋಳು ಕೇಳೋರು ಯಾರು ಅನ್ನುವಂತ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಪಾಪ ಅವರು ಭಯದಲ್ಲೇ ಬದುಕ್ತಾ ಇದ್ದಾರೆ, ಆತಂಕದಲ್ಲೇ ಬದುಕ್ತಾ ಇದ್ದಾರೆ. ಕ್ಷಣ ಕ್ಷಣಕ್ಕೂ ಕೂಡ ಭಯ ಏನಾಗ್ಬಿಡುತ್ತೆ. ಈಗ ಸದ್ಯಕ್ಕಂತೂ ಬಿಡಿಎ ಈ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದೆ. ಆದ್ರೆ ಎಟ್ ಎನಿ ಮೂಮೆಂಟ್ ಅದನ್ನ ಮತ್ತೆ ಆರಂಭ ಮಾಡುತ್ತೆ. ಮನೆ ಇರುತ್ತಾ ಇಲ್ವಾ ಅನ್ನೋ ಟೆನ್ಷನ್. ಕ್ಷಣ ಕ್ಷಣಕ್ಕೂ ಮನೆ ಇರುತ್ತಾ ಇಲ್ವಾ ಅನ್ನೋ ಆತಂಕ. ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ. ಏಕಾಏಕಿ ಈಗ ತೆರವು ಸ್ಥಗಿತಗೊಳಿಸಿದೆ ಬಿಡಿಎ. ಆದರೆ ಯಾವಾಗ ಬಂದು ಮನೆ ಹೊಡಿತಾರೋ, ಮನೆ ಇರುತ್ತೋ ಇಲ್ವೋ, ಇಲ್ಲ ಅಂತಂದ್ರೆ ಎಲ್ಲಿ ಹೋಗಬೇಕು, ಹೊಡೆದಂಥ ಸಂದರ್ಭದಲ್ಲಿ ಮನೆ ಒಳಗೆ ಇರುವಂಥ ಐಟಮ್ಸ್ಗಳು ಎಲ್ಲವನ್ನೂ ಕೂಡ ಎಲ್ಲಿಗೆ ತಗೊಂಡು ಹೋಗೋದು ಅನ್ನುವಂಥ ಟೆನ್ಷನ್ನಲ್ಲೇ ಪಾಪ ಅಲ್ಲಿನ ಜನ ದಿನ ದೂಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಆತಂಕದಲ್ಲೇ ಇರುವಂತಹ ಪರಿಸ್ಥಿತಿ. ಮನೆ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಮನೆಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡಲಾಗ್ತಾ ಇದೆ. ಇಲ್ಲಿ ಅನೇಕರು ಮನೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮಹಿಳೆಗೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು. ಅಂಥದ್ದೇ ಪರಿಸ್ಥಿತಿಯಲ್ಲಿ ಮನೆ ಉಳಿಸ್ಕೊಳ್ಳೋದಕ್ಕೆ ಕಣ್ಣೀರು ಹಾಕ್ತಿದ್ದಾಳೆ. ನನ್ನ ಗಂಡ ತೀರಿದ್ದಾರೆ, ನನಗೆ ಉಳಿದಿರೋದು ಇದೊಂದೇ ಸ್ವತ್ತು, ಇರೋದೇ ಒಂದು
ಮನೆ ಬಿಟ್ಟರೆ ಬೇರೆ ಏನಿಲ್ಲ, ಮನೆ ಹೋದರೆ ನನ್ನ ಬದುಕು ಬೀದಿಗೆ ಬರುತ್ತೆ. ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರಿಟ್ಟಿದ್ದಾರೆ ಮಹಿಳೆ. ನಮ್ಮ ಸ್ಥಿತಿ ಯಾರಿಗೂ ಬೇಡ, ಸರ್ಕಾರ ನಮಗೆ ಮೋಸ ಮಾಡಿದೆ, ಯಾವೊಬ್ಬ ಜನನಾಯಕನು ಕೂಡ ನಮ್ಮ ಕಷ್ಟಕ್ಕಾಗಿಲ್ಲ. ರಿಪಬ್ಲಿಕ್ ಕನ್ನಡದ ಎದುರು ಮನೆ ಕಳೆದುಕೊಂಡಂಥವರು ಪಾಪ ಅಳಲನ್ನು ತೋಡ್ಕೊಂಡಿದ್ದಾರೆ. ಮನೆನೂ ಹೋದರೆ ನಾನು ಎಲ್ಲಿ ಹೋಗಲಿ ಅನ್ನೋದು ಆಕೆಯ ಅಳಲು. ನಮ್ಮ ಮನೆ ಇದೆ ಮೇಡಮ್, ಮುತ್ತು ಅವ್ರು ಅಂತಾರಲ್ಲ, ಅವ್ರ ಹತ್ರ ಈ ಮನೆ ಈಸ್ಕೊಂಡಿದ್ದೀವಿ. ಸಾಲ ಮಾಡಿ ಮನೆ ಕಟ್ಟಿದ್ದೀವಿ. ಮನೆ ಕಟ್ಟಿದ್ದು 1 ವರ್ಷಕ್ಕೆಲ್ಲ ನಮ್ಮ ಮನೆಯವ್ರು ಸತ್ತೋದ್ರು. ಆನಂದ್ ಭವನ್ ಹೋಟ್ಲಲ್ಲಿ ಕೆಲಸ ಮಾಡಿ ಆ ಸಾಲ ಎಲ್ಲ ತೀರಿಸ್ಕೊಂಡು ಬರ್ತಾಯಿದ್ದೀನಿ. 2 ಮಕ್ಕಳು, ಮಗಳಿಗೆ ಮದುವೆ ಮಾಡಿದ್ದೀನಿ. ಸಾಲ ಎಲ್ಲ ತೀರೋಗಿದೆ. ಇವಾಗ ನನಗೆ BP ಶುಗರ್ ಬಂದುಬಿಟ್ಟೈತೆ. ನಾನು ಯಾವ ರೀತಿ ಅಲ್ಲ 5 ದಿನ 6 ದಿನದಲ್ಲಿ ಮನೆ ಖಾಲಿ ಮಾಡಿ ಮನೆ ಹೊಡಿತೀವಿ ಅಂತ ಹೇಳ್ತಾವ್ರು ಮೇಡಮ್. ನಾವೆಲ್ಲ ಹೋಗ್ಲಿ, ನಾವು ಯಾರಿಲ್ಲ, ಜನನೇ ಹೇಳ್ತಾವ್ರು ಮೇಡಮ್. ಯಾರು ಹೇಳೋರು ಅಂತ ಗೊತ್ತಿಲ್ಲ ನಮಗೆ. ಎಲ್ಲ ರೆಡಿ. ಇದೇ ಮನೆ ತೋರಿಸಿ ಮೇಡಮ್, ಇದೇ ಮನೆ ನಮ್ಮದು. ಈ ಥರ ಹೇಳ್ತಾವ್ರೆ. ತುಂಬ ಭಯ. ಬಾಡಿಗೆ ಇರೋರೆಲ್ಲ ಅಡ್ವಾನ್ಸ್ ಕೊಡಿ ಹೋಗ್ತೀವಿ ಅಂತಾರೆ. 1 ರೂಪಾಯಿ ಇಲ್ಲ ನಮ್ಮ ಹತ್ರ ಅವ್ರಿಗೆ ಅಡ್ವಾನ್ಸ್ ಕೊಡೋಗೆ. ಆ ಥರ ಮಾಡ್ತಾವ್ರೆ ಮೇಡಮ್. ನಾವೆಲ್ಲ ಹೋಗ್ಲಿ, ನಾವು ಎಲ್ಲಿ ಹೋಗಿ ಇರೋದು ಅಂತ ಈ ಹೆಚ್ಚಿನ ಜಾಸ್ತಿ ಆಗ್ಬಿಟ್ಟೈತೆ. ಯಾವ ರೀತಿ ಮುತ್ತು ಅವ್ರ ಹತ್ರ ಈಸ್ಕೊಂಡು ನಾವು 15 ವರ್ಷ ಆಯಿತು. ಮನೆ ಕಟ್ಟಿ 12 ವರ್ಷ ಆಯಿತು. ಅಷ್ಟು ವರ್ಷದಿಂದ ಮನೆಯಲ್ಲಿನೇ ಇದ್ದೀವಿ, ಎಲ್ಲಿ ಹೋಗಿಲ್ಲ. ಆ ಮನೆ ಬಿಟ್ಟರೆ ಏನಿಲ್ಲ ನಮಗೆ. ಎಲ್ಲ ಮನೆ ಮೇಲೇ ಸುರಿದಿದ್ದೀವಿ ಮೇಡಮ್. ಏನು ಹೇಳೋಕ್ಕೆ ಏನು ಇಲ್ಲ ನಮ್ಮ ಹತ್ರ. ಸೊಸೈಟ್ ಮಾಡೋಕ್ಕೂ ನಮ್ಮ ರಿಲಿಜನ್ನು ಇದು ಕೊಡಲ್ಲ, ಪರ್ಮಿಷನ್ ಕೊಡಲ್ಲ. ಸೊಸೈಟು ಮಾಡೋಕ್ಕಾಗಲ್ಲ, ನಾವು ಬಿಟ್ಟು ಹೋಗೋಕ್ಕೂ ಆಗಲ್ಲ. ಮನೆಯಲ್ಲಿದ್ದರೆ ಅಡ್ವಾನ್ಸು ಸಹ ಬರ್ತಾಯಿಲ್ಲ ನಮಗೆ. ಹಂಗಾಗಿಬಿಟ್ಟಿದೆ ಪರಿಸ್ಥಿತಿ. ಸರ್ಕಾರನೇ ಹಿಂಗೆ ಮಾಡಿಬಿಟ್ರೆ ನಾವು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು? ಪ್ರಶಾಸನ ಹತ್ರನೇ ಅಲ್ವಾ ನಾವು ಏನಾದರೂ ಹೇಳಬೇಕಾಗಿರೋದು. ಪ್ರಶಾಸನೇ ನಮಗೆ ಈ ಗತಿ ಮಾಡ್ತಾಯಿದ್ರೆ ನಾವು ಯಾರ ಹತ್ರ ಹೋಗಿ ಬೇಡ್ಕೋಬೇಕು? ಏನು ಹೇಳೋಕ್ಕೆ ಏನು ಇಲ್ಲ ನಮ್ಮ ಹತ್ರ. ಈ ತಣಿಸಂದ್ರದ ನಿವಾಸಿಗಳ ಗೋಳು ಕೇಳೋರು ಯಾರು ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಯಾಕಂದ್ರೆ ಪಾಪ ಅವರು ಭಯದಲ್ಲೇ ಬದುಕ್ತಾ ಇದ್ದಾರೆ, ಆತಂಕದಲ್ಲೇ ಬದುಕ್ತಾ ಇದ್ದಾರೆ. ಕ್ಷಣಕ್ಕೂ ಕೂಡ ಭಯ. ಏನಾಗ್ಬಿಡುತ್ತೆ ಈಗ? ಸದ್ಯಕ್ಕಂತೂ BDA ಈ ತೆರವು ಮಾಡುವಂಥ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಿದೆ. ಆದರೆ ಎಟ್ ಎನಿ ಮೂಮೆಂಟ್ ಅದನ್ನ ಮತ್ತೆ ಆರಂಭ ಮಾಡುತ್ತೆ. ಮನೆ ಇರುತ್ತಾ ಇಲ್ವಾ ಅನ್ನೋ ಟೆನ್ಷನ್. ಕ್ಷಣಕ್ಕೂ ಮನೆ ಇರುತ್ತಾ ಇಲ್ವಾ ಅನ್ನೋ ಆತಂಕ. ಒಬ್ಬೊಬ್ಬರದ್ದು ಒಂದೊಂದು ಕಣ್ಣೀರ ಕತೆ. ಏಕಾಏಕಿ ಈಗ ತೆರವು ಸ್ಥಗಿತಗೊಳಿಸಿದೆ BDA. ಆದರೆ ಯಾವಾಗ ಬಂದು ಮನೆ ಹೊಡಿತಾರೋ, ಮನೆ ಇರುತ್ತೋ ಇಲ್ವೋ, ಇಲ್ಲ ಅಂತಂದ್ರೆ ಎಲ್ಲಿ ಹೋಗಬೇಕು? ಹೊಡೆದಂಥ ಸಂದರ್ಭದಲ್ಲಿ ಮನೆ ಒಳಗೆ ಇರುವಂಥ ಐಟಮ್ಸ್ಗಳು ಎಲ್ಲವನ್ನೂ ಕೂಡ ಎಲ್ಲಿಗೆ ತಗೊಂಡು ಹೋಗೋದು ಅನ್ನುವಂಥ ಟೆನ್ಷನ್ನಲ್ಲೇ ಪಾಪ ಅಲ್ಲಿನ ಜನ ದಿನ ದೂಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಆತಂಕದಲ್ಲೇ ಇರುವಂತಹ ಪರಿಸ್ಥಿತಿ. ಮನೆ ಇರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಮನೆಯನ್ನ ಉಳಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಪಡಲಾಗ್ತಾ ಇದೆ. ಇಲ್ಲಿ ಅನೇಕರು ಮನೆ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಮಹಿಳೆಗೂ ಕೂಡ ಅಂಥದ್ದೇ ಘಟನೆ ನಡೆದಿರೋದು. ಅಂಥದ್ದೇ ಪರಿಸ್ಥಿತಿಯಲ್ಲಿ ಮನೆ ಉಳಿಸ್ಕೊಳ್ಳೋದಕ್ಕೆ ಕಣ್ಣೀರು ಹಾಕ್ತಿದ್ದಾಳೆ. ನನ್ನ ಗಂಡ ತೀರಿದ್ದಾರೆ, ನನಗೆ ಉಳಿದಿರೋದು ಇದೊಂದೇ ಸ್ವತ್ತು, ಇರೋದೇ ಒಂದು ಮನೆ ಬಿಟ್ಟರೆ ಬೇರೆ ಏನಿಲ್ಲ, ಮನೆ ಹೋದರೆ ನನ್ನ ಬದುಕು ಬೀದಿಗೆ ಬರುತ್ತೆ. ರಿಪಬ್ಲಿಕ್ ಕನ್ನಡದ ಮುಂದೆ ಕಣ್ಣೀರಿಟ್ಟಿದ್ದಾರೆ ಮಹಿಳೆ. ನಮ್ಮ ಸ್ಥಿತಿ ಯಾರಿಗೂ ಬೇಡ, ಸರ್ಕಾರ ನಮಗೆ ಮೋಸ ಮಾಡಿದೆ, ಯಾವೊಬ್ಬ ಜನನಾಯಕನು ಕೂಡ ನಮ್ಮ ಕಷ್ಟಕ್ಕಾಗಿಲ್ಲ. ರಿಪಬ್ಲಿಕ್ ಕನ್ನಡದ ಎದುರು ಮನೆ ಕಳೆದುಕೊಂಡಂಥವರು ಪಾಪ ಅಳಲನ್ನು ತೋಡ್ಕೊಂಡಿದ್ದಾರೆ. ಮನೆನೂ ಹೋದರೆ ನಾನು ಎಲ್ಲಿ ಹೋಗಲಿ ಅನ್ನೋದು ಆಕೆಯ ಅಳಲು. ನಮ್ಮ ಮನೆ ಇದೆ ಮೇಡಮ್, ಮುತ್ತು ಅವ್ರು ಅಂತಾರಲ್ಲ, ಅವ್ರ ಹತ್ರ ಈ ಮನೆ ಈಸ್ಕೊಂಡಿದ್ದೀವಿ. ಸಾಲ ಮಾಡಿ ಮನೆ ಕಟ್ಟಿದ್ದೀವಿ. ಮನೆ ಕಟ್ಟಿದ್ದು 1 ವರ್ಷಕ್ಕೆಲ್ಲ ನಮ್ಮ ಮನೆಯವ್ರು ಸತ್ತೋದ್ರು. ಆನಂದ್ ಭವನ್ ಹೋಟ್ಲಲ್ಲಿ ಕೆಲಸ ಮಾಡಿ ಆ ಸಾಲ ಎಲ್ಲ ತೀರಿಸ್ಕೊಂಡು ಬರ್ತಾಯಿದ್ದೀನಿ. 2 ಮಕ್ಕಳು, ಮಗಳಿಗೆ ಮದುವೆ ಮಾಡಿದ್ದೀನಿ. ಸಾಲ ಎಲ್ಲ ತೀರೋಗಿದೆ. ಇವಾಗ ನನಗೆ BP ಶುಗರ್ ಬಂದುಬಿಟ್ಟೈತೆ. ನಾನು ಯಾವ ರೀತಿ ಅಲ್ಲ 5 ದಿನ 6 ದಿನದಲ್ಲಿ ಮನೆ ಖಾಲಿ ಮಾಡಿ ಮನೆ ಹೊಡಿತೀವಿ ಅಂತ ಹೇಳ್ತಾವ್ರು ಮೇಡಮ್. ನಾವೆಲ್ಲ ಹೋಗ್ಲಿ, ನಾವು ಯಾರಿಲ್ಲ, ಜನನೇ ಹೇಳ್ತಾವ್ರು ಮೇಡಮ್. ಯಾರು ಹೇಳೋರು ಅಂತ ಗೊತ್ತಿಲ್ಲ ನಮಗೆ. ಎಲ್ಲ ರೆಡಿ. ಇದೇ ಮನೆ ತೋರಿಸಿ ಮೇಡಮ್, ಇದೇ ಮನೆ ನಮ್ಮದು. ಈ ಥರ ಹೇಳ್ತಾವ್ರೆ. ತುಂಬ ಭಯ. ಬಾಡಿಗೆ ಇರೋರೆಲ್ಲ ಅಡ್ವಾನ್ಸ್ ಕೊಡಿ ಹೋಗ್ತೀವಿ ಅಂತಾರೆ. 1 ರೂಪಾಯಿ ಇಲ್ಲ ನಮ್ಮ ಹತ್ರ ಅವ್ರಿಗೆ ಅಡ್ವಾನ್ಸ್ ಕೊಡೋಗೆ. ಆ ಥರ ಮಾಡ್ತಾವ್ರೆ ಮೇಡಮ್. ನಾವೆಲ್ಲ ಹೋಗ್ಲಿ, ನಾವು ಎಲ್ಲಿ ಹೋಗಿ ಇರೋದು ಅಂತ ಈ ಹೆಚ್ಚಿನ ಜಾಸ್ತಿ ಆಗ್ಬಿಟ್ಟೈತೆ. ಯಾವ ರೀತಿ ಮುತ್ತು ಅವ್ರ ಹತ್ರ ಈಸ್ಕೊಂಡು ನಾವು 15 ವರ್ಷ ಆಯಿತು. ಮನೆ ಕಟ್ಟಿ 12 ವರ್ಷ ಆಯಿತು. ಅಷ್ಟು ವರ್ಷದಿಂದ ಮನೆಯಲ್ಲಿನೇ ಇದ್ದೀವಿ, ಎಲ್ಲಿ ಹೋಗಿಲ್ಲ. ಆ ಮನೆ ಬಿಟ್ಟರೆ ಏನಿಲ್ಲ ನಮಗೆ.
ಎಲ್ಲ ಮನೆ ಮೇಲೇ ಸುರಿದಿದ್ದೀವಿ ಮೇಡಮ್. ಏನು ಹೇಳೋಕ್ಕೆ ಏನು ಇಲ್ಲ ನಮ್ಮ ಹತ್ರ. ಸೊಸೈಟ್ ಮಾಡೋಕ್ಕೂ ನಮ್ಮ ರಿಲಿಜನ್ನು ಇದು ಕೊಡಲ್ಲ, ಪರ್ಮಿಷನ್ ಕೊಡಲ್ಲ. ಸೊಸೈಟು ಮಾಡೋಕ್ಕಾಗಲ್ಲ, ನಾವು ಬಿಟ್ಟು ಹೋಗೋಕ್ಕೂ ಆಗಲ್ಲ. ಮನೆಯಲ್ಲಿದ್ದರೆ ಅಡ್ವಾನ್ಸು ಸಹ ಬರ್ತಾಯಿಲ್ಲ ನಮಗೆ. ಹಂಗಾಗಿಬಿಟ್ಟಿದೆ ಪರಿಸ್ಥಿತಿ. ಸರ್ಕಾರನೇ ಹಿಂಗೆ ಮಾಡಿಬಿಟ್ರೆ ನಾವು ಯಾರ ಹತ್ರ ಹೋಗಿ ಹೇಳ್ಕೊಳ್ಳೋದು? ಪ್ರಶಾಸನ ಹತ್ರನೇ ಅಲ್ವಾ ನಾವು ಏನಾದರೂ ಹೇಳಬೇಕಾಗಿರೋದು. ಪ್ರಶಾಸನೇ ನಮಗೆ ಈ ಗತಿ ಮಾಡ್ತಾಯಿದ್ರೆ ನಾವು ಯಾರ ಹತ್ರ ಹೋಗಿ ಬೇಡ್ಕೋಬೇಕು? ಏನು ಹೇಳೋಕ್ಕೆ ಏನು ಇಲ್ಲ ನಮ್ಮ ಹತ್ರ.